ಆ್ಯಕ್ಚುಲಿ ಇವತ್ತೊಂದು ಇನ್ಸಿಡೆಂಟ್ ಆಯಿತು. ಅದನ್ನು ನಾವು ಹೇಳ್ಕೊಳಕ್ಕೆ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ವಿ. ಆ ಕ್ಲಿಪ್ಪನ್ನು ಲಾಸ್ಟಲ್ಲಿ ಅಟ್ಯಾಚ್ ಮಾಡಿರ್ತೀವಿ. ಆ್ಯಂಡ್ ಈ ಇನ್ಸಿಡೆಂಟು ಫನ್ನಾಗಿ ತೊಗೋಬೇಕಾ ಸೀರಿಯಸ್ ಆಗಿ ತೊಗೋಬೇಕಾ ಏನೋ ಗೊತ್ತಿಲ್ಲ. ಆ್ಯಂಡ್ ಯಾರಾದರೂ ಅನ್ನೋನ್ ಪರ್ಸನ್ಸ್ ಬಂದರೆ ನಮ್ಮ ಮಮ್ಮಿ ಮಾಡಿದ ರೀತಿ ಅಂತೂ ಮಾಡ್ದಕ್ಕೆ ಹೋಗಲೇಬೇಡಿ. ಯಾರಾದರೂ ಬಂದರೆ ಔಟ್ಸೈಡಿಂದನೇ ನೋಡಿ ಮಾತಾಡಿಸಿ ಕಳಿಸಿ. ಸೊ ಗೈಸ್, ಬೆಳಗ್ಗೆ ಏನಾಯಿತು ಅಂದರೆ ನಾವೆಲ್ಲ ಮಲ್ಕೊಂಡಿದ್ವಿ. ನಮ್ಮ ಮಮ್ಮಿ ಒಬ್ಬರೇ ಎದ್ದಿದ್ದು. ಸೊ ಬೆಳಗ್ಗೆ ಇಬ್ಬರು ಅಂಕಲ್ ಬಂದರು. ಕೈಯಲ್ಲಿ ಒಂದು ಬ್ಯಾಗ್ ಇಟ್ಕೊಂಡಿದ್ರು, ಅದ್ರೊಳಗೆ ಕಾರ್ಡ್ ಇಟ್ಕೊಂಡಿದ್ರು. ಯಾವುದಂದ್ರೆ ಇವಾಗ ದೇವಸ್ಥಾನ ಕಟ್ತಿರ್ತಾರಲ್ವ, ಅದ್ರ ಬಗ್ಗೆ ಡೀಟೇಲ್ಸ್ ಇರೋದು ಕಾರ್ಡ್ ಇಟ್ಕೊಂಡು ಬಂದರು. ಬಂದು ಡೋರ್ ನಾಕ್ ಮಾಡಿದ್ದಾರೆ. ಡೋರ್ ನಾಕ್ ಮಾಡಾದ್ಮೇಲೆ ನಮ್ಮ ಮಮ್ಮಿ ಓಪನ್ ಮಾಡಿದ್ರು. ಓಪನ್ ಮಾಡಿದಾಗ ಅವ್ರು ಕೇಳಿದ್ರು, ಅಕ್ಕ ಅಣ್ಣ ಇದ್ದಾರ ಅಂತ. ನಮ್ಮಿ ಏನೋ ಫುಲ್ಲು ಗೊತ್ತಿರೋರೇನೋ ಅಂದ್ಕೊಂಡು ಬನ್ನಿ ಒಳಗಡೆ ಇದ್ದಾರೆ ಅಂತ ಹೇಳ್ಬಿಟ್ಟು ಒಳಗಡೆ ಕರೆದಿದ್ದಾರೆ. ಅದು ಅವ್ರು ಸೀದಾ ಬಂದು ಸೋಫಾ ಮೇಲೆ ಕುತ್ಕೊಂಡ್ಬಿಟ್ಟವ್ರೆ. ಅದು ಟೀ ಮಾಡೋಕ್ಕೂ ರೆಡಿ ಆಗಿದ್ದಾರೆ ಗೈಸ್, ಟೀ ಮಾಡ್ಕೊಡೋದಕ್ಕೆ. ಅದಾದ್ಮೇಲೆ ನಾವು ಅಪ್ಪನ ಕರೆ ನಿಜ ಹೇಳ್ಬಿಡು. ನಮ್ಮಿ ನಾವು ಅಪ್ಪನ ಎಬ್ಬಿಸ್ಬಿಟ್ಟು ಕರ್ಕೊ ಅಂದ್ರೆ ನಾವು ಅಪ್ಪ ಬಂದಾದ್ಮೇಲೆ ನಾವು ಅಪ್ಪ ನೋಡ್ತಾರೆ. ನಮ್ಮ ಅಪ್ಪಂಗೂ ಗೊತ್ತಿಲ್ಲ ಯಾರು ಅಂತ. ಆಮೇಲೆ ಇನ್ವಿಟೇಷನ್ ಅದು ಕಾರ್ಡ್ ಎತ್ಕೊಟ್ರು. ಅದಾದ್ಮೇಲೆ ನೋಡ್ತಾರೆ ಅದು ದೇವಸ್ಥಾನದ್ದು. ದುಡ್ಡು ಇಸ್ಕೊಂಡಾದ್ಮೇಲೆ ರಿಸಿಪ್ಟ್ ಕೊಟ್ರು. ಆಮೇಲೆ ಕಳ್ಸಿದ್ರು ಅವ್ರನ್ನ. 200 ರೂಪೀಸ್ ಕೊಟ್ಟಿದ್ದಾರೆ ಗೈಸ್. ಸೊ ನೀವು ಯಾರು ಬಂದ್ರೆ ಫಸ್ಟ್ ಡೋರ್ ಇಂದ ನೋಡ್ಬಿಟ್ಟು, ಅಲ್ಲಿ ಕಿಂಡಿ ಇರುತ್ತಲ್ಲ ಅಲ್ಲಿಂದ ನೋಡ್ಬಿಟ್ಟು, ಆಮೇಲೆ ಡೋರಲ್ಲಿ ಕಿಂಡಿ ಇಲ್ಲ ಅಂದ್ರೆ ಕಿಟಕಿಯಲ್ಲಿ ನೋಡ್ರಿ. ಕಿಂಡಿ ಇಲ್ಲ ಅಂದ್ರೆ ಡೋರ್ ಓಪನ್ ಮಾಡ್ಬಿಟ್ಟು ನೀವೇ ಆಚೆ ಹೋಗಿ ಅವ್ರನ್ನ ಒಳಗಡೆ ಕರ್ಕೋಬೇಡಿ. ನೀವು ಆಚೆ ಹೋದ್ರೂ ಚೈನ್ ಕಿತ್ಕೊಂಡಿರ್ತಾರೆ. ಸೊ ಡೋರೇ ತೆಗಿಬೇಡಿ ನಿಮ್ಗೆ ಗೊತ್ತಿಲ್ಲ ಅಂದರೆ. ನಿಮ್ಗೆ ಗೊತ್ತಿರೋರು ಅಂದರೆ ಫೋನ್ ಮಾಡ್ತಾರೆ ಬರ್ಬೇಕಂದ್ರೆ, ಡೋರ್ ತೆಗ್ದಿಲ್ಲ ಅಂದರೆ ಅಷ್ಟೇ ಗೈಸ್. ಗೊತ್ತಾಯ್ತಲ್ವಾ ಗೈಸ್? ಇಂಥವ್ರು ಇರ್ತಾರೆ ಸುತ್ತಮುತ್ತ, ನೋಡ್ಕೊಳ್ಳಿ. ನಿಮ್ಮ ಸುತ್ತಮುತ್ತನೇ ಇರ್ತಾರೆ, ಗೊತ್ತಾಗಲ್ಲ ಇಂಥವ್ರು. ಈ ಥರದವ್ರು ನೋಡಿ ಗೈಸ್. ವಿಡಿಯೋ ಕ್ಲಿಪ್ ನೋಡ್ಕೊಬನ್ನಿ. ಹಾಕೊಂಡು ಹಿಡ್ಕೊಂಡು ಚೈನ್ ಹಾಕ ಎಳಕ ಹೊಂಟು. ಎಷ್ಟ್ ಚೆನ್ನಾಗಿದೆ. ಮನೆ ಒಳಗ್ ಕರ್ಕೊಂಡವ್ರೆ ನೋಡಿ ಗೈಸ್. ಯಾರ ಮನೆಗೂ ಕೇಳಕ್ ಹೋಗಿಲ್ಲ, ಡೈರೆಕ್ಟ್ ನಮ್ಮ ಮನೆಗೆ ಬಂದವ್ರೆ ಕೇಳೋದಕ್ಕೆ. ಸೊ ನೋಡಿ, ಇವಾಗ ನಮ್ಮಿ ಡೋರ್ ಓಪನ್ ಮಾಡ್ತಿದ್ದಾರೆ. ಅವರು ಅಣ್ಣ ಇದ್ದಾರೆ ಅಂತ ಕೇಳಿದಾರೆ. ನಮ್ಮಿ 1-2 ಸೆಕೆಂಡ್ ಯೋಚನೆ ಮಾಡಿಲ್ಲ. ಗೊತ್ತಿರೋ ನನ್ನ ಕೈಯಲ್ಲಿ ಕಾರ್ಡ್ ಬೇರೆ ಇತ್ತಲ್ವ, ಸೊ ಅದಕ್ಕೆ ಒಳಗೆ ಕರ್ಕೊಂಡಿದ್ದಾರೆ. ಅವರು ಬೇಡ ಅಂತ ಪರವಾಗಿಲ್ಲ ಅಂತಲೂ ಹೇಳಿಲ್ಲ, ಸೀದಾ ಒಳಗೋಗಿ ಕುತ್ಕೊಂಡಿದ್ದಾರೆ ಅವರು. ಸೊ ಈ ತಪ್ಪುನ ನೀವು ಯಾರು ಮಾಡಬೇಡಿ. ಬಿಕಾಸ್ ಯಾವ ಟೈಮಲ್ಲಿ ಏನಾಗುತ್ತೆ, ಯಾರ್ಯಾರು ಹೆಂಗೆ ಅಂತ ನಂಬೋಕ್ಕಾಗಲ್ಲ ಇವಾಗ. ಬಿಕಾಸ್ ಎಷ್ಟೊಂದು ನಡೀತಿದೆ, ನಿಮಗೆ ಎಲ್ಲರಿಗೂ ಗೊತ್ತು. ಸೊ ಅದಕ್ಕೋಸ್ಕರ ಗೊತ್ತಿದ್ರೆ ಮಾತ್ರ ಡೋರ್ ಓಪನ್ ಮಾಡಿ, ಇಲ್ಲಾಂದರೆ ಓಪನ್ ಮಾಡೋಕ್ಕೆ ಹೋಗ್ಬಿಡಿ. ಅವ್ರು ಎಷ್ಟಾದರೂ ಬಡೀಲಿ, ಓಪನ್ ಮಾಡಲೇಬೇಡಿ. ಸೊ ನೋಡಿ, ಇವಾಗ ಇಸ್ಕೊಂಡ್ಮೇಲೆ ಅಮೌಂಟ್ ಇಸ್ಕೊಂಡು ಎಷ್ಟು ಫಾಸ್ಟಾಗಿ ಹೋಗ್ತಿದ್ದಾರೆ ಅಂತೇಳಿ. 200-300 ಈಸ್ಕೊಂಡ್ರು ಸೀ ಅಂತ ಹೊರಗೆ ಓಡ್ತವ್ರೆ. 1 ನಿಮಿಷನೂ ನಿಂತ್ಕೊಂಡಿಲ್ಲ ಹೊರಗಡೆ. ಅನ್ನೋನ್ ಪರ್ಸನ್ಸ್ನೆಲ್ಲ ಮನೆಗೆ ಆ ಥರ ಕರ್ಕೊಬಿಡಿ ಗೈಸ್. ಆಮೇಲೆ ಚಾಕು ಗೀಕು ಹಾಕಿ ಡಮರ್ ಅನ್ಸ್ಬಿಟ್ಟು ನಿಮ್ದೆಲ್ಲ ಎತ್ಕೊಂಡು ಓಡೋಗ್ಬಿಡ್ತಾರೆ. ಇವೆಲ್ಲ ಬೇಕಾ? ನಮ್ಮ ಮಮ್ಮಿ ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟವ್ರೆ.